ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರಿಗೂ ಏನುವಾ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಮೆಣಸಿನ ಗಿಡಕ್ಕೆ ಅರ್ತೆ ಹೊಡೆಯೋದಕ್ಕೆ ಹೇಳಿದ್ದು. ನೆನ್ನೆ ಬಂದು ಅರ್ತೆ ಎಲ್ಲ ಹೊಡೆದು ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದಾರೆ. ಸ್ವಲ್ಪ ಹುಲ್ಲೆಲ್ಲ ಜಾಸ್ತಿನೇ ಆಗಿತ್ತು, ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದಾರೆ. ಇನ್ನು ಮತ್ತೆ ಕೆಲಸ ಶುರುವಾಯಿತು, ಗುಣಿಗಳೇ ಕೀಳೋದು. ಎಲ್ಲೋ ಒಂದೊಂದು ಕಾಯಿ ಆಗಿತ್ತು, ಅದು ಹೊಡಿಬೇಕಾದ್ರೆ ಒಂದೊಂದು ಮಿಸ್ ಆಗಿ ಕಟ್ಟಾಗಿ ಬಿದ್ದೋಗ್ಬಿಟ್ಟಿದೆ. ಇನ್ನು ಜಾಸ್ತಿ ಏನಾಗಿಲ್ಲ, ಎಲ್ಲೋ ಒಂದೊಂದು ಶುರುವಾಗಿತ್ತು. ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ಅದು ಸಾಲಿದೆಯಲ್ಲ, ಅಂದರೆ ಮೆಣಸಿನ ಗಿಡ ಸಾಲಿದೆಯಲ್ಲ, ಅದ್ರ ಮಧ್ಯೆ ಸ್ವಲ್ಪ ಸ್ವಲ್ಪ ಕಳೆ ಉಳ್ಕೊಂಡಿರುತ್ತೆ. ಅದನ್ನು ತೆಗೆದು ಕ್ಲೀನ್ ಮಾಡಿದರೆ ಹೊಲ ಪೂರ್ತಿಯಾಗಿ ನೀಟಾಗುತ್ತೆ. ನಂತರ ಅದಕ್ಕೆ ಗೊಬ್ಬರ ಎಲ್ಲ ಹಾಕೋದಕ್ಕೆ ಸರಿ ಹೋಗುತ್ತೆ. ಹಾಗೆ CC ಕ್ಯಾಮ್ರಾ ಬುಕ್ ಮಾಡಿದ್ವಿ, ಅದು ಇವತ್ತು ಬಂದಿತ್ತು. ಅದನ್ನ ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ತೋಟದ ಹತ್ರನೇ ತೊಗೊಂಡು ಬಂದಿದ್ರು, ಅಲ್ಲೇ ಮಾಡ್ತಾಯಿದ್ದೀನಿ. ಮನೇಲಿ ಮಾಡಬೇಕು ಅಂತ ಇತ್ತು, ನಾನು ತೋಟಕ್ಕೆ ಹೋಗಿದ್ದೆ. ಬರೋ ಅಷ್ಟರಲ್ಲಿ ಅವ್ರು ಅಲ್ಲಿಗೇ ತೊಗೊಂಡು ಬಂದುಬಿಟ್ಟಿದ್ದಾರೆ. ಅಲ್ಲೇ ಅಲ್ವಾ ಹೇಗಿದ್ರು ಫಿಕ್ಸ್ ಮಾಡೋದು, ಹಾಗಾಗಿ ಅಲ್ಲೇ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂತಂದರೆ ನಾನು ಕೂಡ ತುಂಬ ದಿನದಿಂದ ತರಬೇಕು ಅಂತ ಅಂದ್ಕೊಳ್ತಾ ಇದ್ವಿ ನಾವು ಕೂಡ. ಏಕೆಂದರೆ ಕಳ್ತನ ಅಷ್ಟು ಆಗ್ತಾ ಇದೆ. ಅದು ಯಾರು ಏನು ಅಂತ ಗೊತ್ತಿಲ್ಲದೆ ಹೇಗೆ ಇದು ಮಾಡೋದಲ್ವ. ಕ್ಯಾಮ್ರಾ ಆದರೆ ಸೇಫ್ಟಿ ಇರುತ್ತೆ. ನಮ್ಮ ಮನೆ ಹತ್ರನೂ ಒಂದು ತರಬೇಕು ಅಂತ ಇದೆ, ಹಾಗೆ ಇನ್ನೊಂದು ತೋಟಕ್ಕೂ ತರಬೇಕಂತಿದೆ. ಫಸ್ಟ್ ಇದನ್ನು ತೊಗೊಂಡು ಬಂದು ದಾಳಿಂಬೆ ತೋಟಕ್ಕೆ ಹಾಕೋಣ, ಇದ್ರದ್ದು ಹೇಗಿದೆ ಅಂತೆಲ್ಲ ನೋಡಿಕೊಂಡು ಮತ್ತೆ ನೆಕ್ಸ್ಟ್ ತರಿಸಿದ್ರಾಗುತ್ತೆ ಅಂತ. ಎಲ್ಲ ಹತ್ರನೂ ಕಳ್ತನ ಶುರುವಾಗ್ಬಿಟ್ಟಿದೆ. ಒಂದು 7-8 ಲಕ್ಷದ ದಾಳಿಂಬೆನ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ ಒಂದೇ ದಿನಕ್ಕೆ. ನೈಟ್ ಕಳ್ಳರು 6 ತಿಂಗಳು ಕಷ್ಟಪಟ್ಟಿರ್ತಾರೆ ದಾಳಿಂಬೆ ಬೆಳೆಸಬೇಕು ಅಂತ. ಅದು ಎಷ್ಟು ಕಷ್ಟ ಅಂತ ನನಗೆ ಇವಾಗ ಗೊತ್ತು. ಯಾಕೆಂತಂದರೆ ನಮ್ಮ ಮನೇಲಿ ಎಷ್ಟು ಕಷ್ಟಪಟ್ಟು ಅದನ್ನು ಬೆಳೆಸ್ತಾ ಇದ್ದಾರೆ ಅಂತ ನಾನು ನೋಡಿದ್ದೀನಿ. ಅದಕ್ಕೆ ಔಷಧಿ ಹೊಡೆದು, ಗೊಬ್ಬರ ಹಾಕಿ, ಹೂ ಬರೋ ಥರ ಔಷಧಿ ಹೊಡೆದು, ಅದಕ್ಕೆ ಕಾಯಿ ನಿಲ್ಲಿಸಿ, ಚಿಗುರು ಮುರಿದು, ಕಳೆ ಕೀಳಿಸಿ, ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿರ್ತಾರೆ. ಒಂದಲ್ಲ ಎರಡಲ್ಲ, 6 ತಿಂಗಳು ಕೆಲಸ ಅಂತಂದರೆ ಅಷ್ಟೇ ಕೆಲಸ ಇರುತ್ತೆ. ಸಿಕ್ಕಾಪಟ್ಟೆ ಅದಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ. ದುಡ್ಡಂತೂ ಪ್ರತಿ ತಿಂಗಳು ಎಷ್ಟಾಗುತ್ತೆ ಅಂತ ಅದನ್ನು ಖರ್ಚು ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ. ಔಷಧಿ ಗೊಬ್ಬರ ಎಲ್ಲ ಅಷ್ಟು ಕಾಸ್ಟ್ಲಿ ಇರುತ್ತೆ. ಮೇಂಟೈನ್ ಮಾಡೋದು ಒಂದು ಪುಟಾಣಿ ಮಕ್ಕಳು ನೋಡ್ಕೊಳ್ಳೋ ಥರ ಇರುತ್ತೆ. ಅದನ್ನು ಒಂದು ದಿನಕ್ಕೆ ಬಂದು ಯಾರೋ ಬಂದು ಕಿತ್ಕೊಂಡು ಹೋಗ್ತಾರೆ ಅಂತಂದರೆ ಎಷ್ಟು ಹೊಟ್ಟೆ ಉರಿಯುತ್ತಲ್ವ. ಆ ಸಂಕಟ ಎಷ್ಟಾಗುತ್ತೆ ಅಂತ ನನಗೆ ಗೊತ್ತು. ಯಾಕೆ ಅಂತಂದರೆ ನಮ್ಮದು ಶುಂಠಿ ಬೆಳೆದು ಶುಂಠಿ ಎಲ್ಲ ಕೀಳಿಸಿ ಒಂದು ಹತ್ರ ಹಾಕಿರೋದನ್ನು ಟ್ರಾಕ್ಟರ್ ನಿಲ್ಲಿಸಿ ತೊಗೊಂಡೋಗಿದ್ರು. ಅಂದರೆ ಒಂದು ನೈಟಿಗೆ ತುಂಬ್ಕೊಂಡು ಹೋಗ್ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. 1 ವರ್ಷ ಎಲ್ಲ ಕಷ್ಟಪಟ್ಟಿದ್ರು ಅದು ಶುಂಠಿಗೆ. ಎಷ್ಟೆಲ್ಲ ಔಷಧಿ ಗೊಬ್ಬರ ಹೊಡೆದಿದ್ರು, ಎಷ್ಟೆಲ್ಲ ಕಷ್ಟಪಟ್ಟಿದ್ರು, ಎಷ್ಟೆಲ್ಲ ಬಂಡವಾಳ ಹಾಕಿದ್ರು ಅಂತ ನನಗೆ ಗೊತ್ತು. ಎಷ್ಟು ದಿನ ಕಷ್ಟಪಟ್ಟು ಅದಕ್ಕೆ ಕೆಲಸ ಮಾಡಿದ್ದಾರೆ ಅಂತ ಗೊತ್ತು. ಅದು ನಾವು ಒಂದೇ ಒಂದು ನೈಟ್ಗೆ ಇಲ್ಲ ಅನ್ನೋ ಥರ ಮಾಡಿದರು. ಹಾಗಾಗಿ ಈ ಕ್ಯಾಮ್ರಾ ಇತ್ತು ಅಂತಂದರೆ ಯಾರು ತೋಟದೊಳಗೂ ಕೂಡ ಕಾಲಿಡೋದಕ್ಕಾಗೋದಿಲ್ಲ. ಇದು ತುಂಬ ಚೆನ್ನಾಗಿದೆ. ಮುಂದೆ ಯೂಸ್ ಮಾಡಿದ ಮೇಲೆ ಮುಂದೆ ಹೇಳ್ತೀನಿ ಯಾವ ಥರ ಅದು ವರ್ಕ್ ಆಗುತ್ತಾ ಯಾವ ಥರ ಅಂತ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋದೇನಲ್ಲ. ಆದರೆ ಇದು ನೆಕ್ಸ್ಟ್ ಯಾರಾದ್ರೂ ತೊಗೊಳ್ತೀನಿ ಅಂತ ಅಂದರೆ ಇದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ಮುಂದಿನ ವ್ಲಾಗ್ಗಳಲ್ಲಿ ಹೇಳ್ತೀನಿ. ನಾವು ಕೂಡ ತುಂಬ ಚೆಕ್ ಮಾಡಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಎಲ್ಲದನ್ನು ನೋಡಿ ತೊಗೊಂಡಿರೋದು. ಅದ್ರ ಫೀಚರ್ಸ್ ನೋಡಿದ್ರೇ ತುಂಬ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿದೆ. ಹಾಗೆ ನೈಟ್ ವಿಷನ್ ಕೂಡ ಇದೆ, ಅದು ನಮಗೆ ತುಂಬ ಮುಖ್ಯ ಆಗುತ್ತೆ. ಡೇಗಿಂತನೂ ನೈಟ್ ತುಂಬಾ ಮುಖ್ಯ ಅಲ್ವಾ. ಹಾಗಾಗಿ ಒಂದು ಕ್ಯಾಮ್ರಾ ಇತ್ತು ಅಂತ ಅಂದ್ರೇ ಒಂದು ಬಿಗಿ ಅಂತಲೇ ಹೇಳ್ಬೋದು. ನಾವು ಎಷ್ಟೊತ್ತು ಕಾಯೋದಕ್ಕಾಗುತ್ತೆ ಅಲ್ವಾ. ಅಲ್ಲಿಗೆ ಸಿಮ್ ಕಾರ್ಡು ಮತ್ತು ಮೆಮೊರಿ ಕಾರ್ಡ್ ಹಾಕೋದು, ಹಾಗೆ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಹಾಗೆ ಈಸಿ, ಅದನ್ನೇನು ತುಂಬ ಕಷ್ಟ ಅಂತೇನು ಅನಿಸೋದಿಲ್ಲ ಅದನ್ನು ಎಲ್ಲದನ್ನು ಸೆಟ್ ಮಾಡೋದಕ್ಕೆ. ಹಾಗೆ ತೋಟದ ಹತ್ರನೇ ತೊಗೊಂಡೋಗಿ ಅಲ್ಲೇ ಫಿಕ್ಸ್ ಮಾಡಿ, ಅಲ್ಲೊಂದು ಬೇವಿನ ಮರ ಇದೆ, ಅದಕ್ಕೇ ಒಂದು ಕಂಬ ಹಾಕಿ ಎಲ್ಲದನ್ನು ನೊಟ್ಟು ಎಲ್ಲ ಮಾಡಿದ್ವಿ. ಅದಕ್ಕೂ ಫೋನಲ್ಲಿ ನೀಟಾಗಿ ಪ್ಲೇ ಆಗ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ವಾಪಸ್ ತೊಗೊಂಡು ಬಂದು ಮನೆಗೆ ನೈಟ್ ಅದನ್ನು ರೆಡಿ ಮಾಡಿ ಮತ್ತೆ ಡೇ ತೊಗೊಂಡೋಗಿ ಹಾಕ್ಬರ್ತೀವಿ. ಮತ್ತು ನಾಳೆ ಬೆಳಗ್ಗೆಗೆ ಎಲ್ಲ ಕಡೆನೂ ಸುತ್ತ ಕವರ್ ಆಗಬೇಕಲ್ವ. ಹಾಗಾಗಿ ನಾವು 1.5 ಎಕರೆ ಆಗುತ್ತೋ ಇಲ್ವೋ ಅಂತ ಫಸ್ಟ್ ಅಂದ್ಕೊಂಡಾಗ ಚೆಕ್ ಮಾಡಿದಾಗ ಅದರಲ್ಲಿ ಹೇಳಿದರು 3 ಎಕರೆವರೆಗೂ ಚೆನ್ನಾಗಾಗುತ್ತೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಕಾಣಿಸುತ್ತೆ, ತುಂಬ ಕ್ಲಾರಿಟಿ ಚೆನ್ನಾಗಿದೆ. ನೈಟ್ ಹೋದರೆ ಅಯ್ಯೋ ಕಾಣಿಸುತ್ತಾ ಇಲ್ವೋ, ಮಳೆ ಬಂದರೆ ಏನು ಮಾಡೋದು, ಈ ಥರ ಡೌಟ್ ಇತ್ತು. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೈಟ್ ಅಂತೂ ತುಂಬಾ ಕ್ಲಾರಿಟಿ ಇರುತ್ತೆ. ನೈಟ್ ಇದೇನು ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಥರ ಇಲ್ಲ, ತುಂಬ ಚೆನ್ನಾಗಿದೆ. ಮುಂದೆ ಹೇಳ್ತೀನಿ. ಅದು ಅಲ್ಲಿ
ನೀಟಾಗಿ ಆ ಫೋನಲ್ಲಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ಮತ್ತೆ ವಾಪಸ್ ತೊಗೊಂಡು ಬಂದ್ವಿ. ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ಗೊತ್ತಾಗದೆ ತೊಗೊಂಡು ಬಂದು ನೈಟ್ ರೆಡಿ ಮಾಡಿ ಮತ್ತೆ ಇವತ್ತು ತಗೊಂಡೋಗಿ ವಾಪಸ್ ಹಾಕ್ಬರ್ತೀವಿ. ಬೆಣ್ಣೆ ಇತ್ತು, ತುಪ್ಪ ಕಾಯಿಸ್ತಾ ಇದ್ದೀನಿ. ನಾವು ತುಪ್ಪ ಕಾಯಿಸೋದಕ್ಕೆ ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ತುಪ್ಪ ಕಾಯಿಸ್ತಾರೆ. ಆದರೆ ನಮ್ಮ ಕಡೆಯೇ ಒಂಥರ ಚೇಂಜ್ ಇರುತ್ತೆ. ಅಂದರೆ ಅವ್ರವ್ರ ಟೇಸ್ಟಿಗೆ ಅನುಗುಣವಾಗಿ ಅವರು ಮಾಡ್ಕೊಳ್ತಾರೆ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಜೀರಿಗೆ, ತುಪ್ಪದ ಪುಡಿ, ಹಾಗೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಹಾಗೆ ವೀಳ್ಯದೆಲೆ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳೋದು. ಈ ಥರ ಮಾಡಿದರೆ ತುಪ್ಪ ಘಮ ಘಮ ಅಂತ ಇರುತ್ತೆ. ಕೆಲವರು ನುಗ್ಗೆ ಸೊಪ್ಪು ಹಾಕ್ತಾರೆ, ಅದು ತಪ್ಪು ಅಂತಲ್ಲ, ಅವ್ರ ಟೇಸ್ಟ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ತಾರೆ. ಆದರೆ ನಮ್ಮ ಕಡೆ ಇದೇ ರೀತಿಯಾಗಿ ತುಪ್ಪ ಕಾಯಿಸೋದು. ಚೆನ್ನಾಗಿ ಕಾಯಿಸಿ ನಂತರ ಅದು ತಣ್ಣಗಾದ ಮೇಲೆ ಒಂದು ಬಾಕ್ಸಿಗೆ ಸೋಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೋಸಿದಾಗ ಕೊನೆದಾಗಿ ಉಳ್ಕೊಳ್ಳುತ್ತಲ್ಲ, ಅದು ನಮ್ಮ ಕಡೆ ತುಪ್ಪ ಕಾಯಿಸಿ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಅದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ. ಅದನ್ನು ಸಾಂಬಾರಿಗೆ ಅಥವಾ ತಿಂಡಿಗೆ ಹಾಕ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಪ್ಪದಲ್ವಾ, ಹಾಗಾಗಿ ಚೆನ್ನಾಗೇ ಇರುತ್ತೆ ಟೇಸ್ಟು. ನೋಡಿ, ಈಗ ತುಪ್ಪ ಕಾಯಿಸಿದ್ದೆ, ತಣ್ಣಗಾಗೋವರೆಗೂ ಹಾಗೇ ಬಿಟ್ಟಿದ್ದೆ. ಇವಾಗ ಸೋಸಿ ಎತ್ತಿಟ್ಕೊಂಡ್ರೆ ತುಪ್ಪ ರೆಡಿ ಆಗುತ್ತೆ. ನನ್ನ ಮಕ್ಕಳಿಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾವುದೇ ತಿಂಡಿ ಆಗಲಿ ಊಟಕ್ಕಾಗಲಿ ತುಪ್ಪ ಹಾಕ್ತೀನಿ ಅಂತಂದರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ಇವತ್ತು ತಿಂಡಿಗೆ ನಾನಿಲ್ಲಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಇಬ್ಬರು ಕೆಲಸಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ಸೇರಿನೇ ತಿಂಡಿ ಮಾಡ್ತಾಯಿದ್ದೀನಿ. ಫಸ್ಟು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಅದಕ್ಕೆ ಹಸಿ ಟೊಮೊಟೊ ರುಬ್ಬಿದ್ದೀನಿ. 3 ಟೊಮೊಟೊ, ಖಾರ ಪುಡಿ, ಧನಿಯಾದ ಪುಡಿ, ಚಕ್ಕೆ, ಲವಂಗ, ಕಾಳುಮೆಣಸು, ಏಲಕ್ಕಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ರುಬ್ಬಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. 2 ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕಿದ್ದೀನಿ. ಟೊಮೊಟೊ ಬಾತ್ ಮಾಡೋ ಐಡಿಯಾ ಇರಲಿಲ್ಲ, ಹಾಗಾಗಿ ಬಟಾಣಿ ಕಾಳು ನೆನೆಸಿರಲಿಲ್ಲ. ಬಟಾಣಿ ನೆನೆಸಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಹಸಿ ಮಸಾಲೆ ರುಬ್ಬಿರೋದು ಯಾವುದನ್ನು ಕೂಡ ಹುರಿದಿಲ್ಲ, ಹಾಗೇ ಹಸಿದಾಗಿ ರುಬ್ಬಿದ್ನಲ್ಲ, ಹಾಗಾಗಿ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ತೀನಿ ಹಸಿ ಸ್ಮೆಲ್ ಹೋಗೋವರೆಗೂ. ಮತ್ತು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೋದು, ಹಾಗೆ ನೀರು ಹಾಕಿ ನೀರು ಚೆನ್ನಾಗಿ ಕಾದ್ಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಹಾಕೋದು. ನಂತರ 1 ವಿಷಲ್ ಕೂಗಿಸ್ಕೊಂಡ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮದುವೆ ಮನೇಲಿ ಮಾಡ್ತೀವಲ್ಲ ಆ ಟೇಸ್ಟ್ ಇರುತ್ತೆ. ಹಾಗೆ ಅಲ್ಲಿಂದ ತೋಟಕ್ಕೆ ಹೋಗಿದ್ವಿ. ಹೇಳಿದ್ನಲ್ಲ ಕ್ಯಾಮ್ರಾ ಮತ್ತೆ ಫಿಕ್ಸ್ ಮಾಡಬೇಕಿತ್ತು, ವಾಪಸ್ ತೊಗೊಂಡು ಬಂದಿದ್ದು ಅಂತ. ಹಾಗಾಗಿ ನಾನು, ಲಡ್ಡು, ನನ್ನ ಹಸ್ಬೆಂಡ್ 3 ಜನನೂ ಕೂಡ ತೋಟಕ್ಕೆ ಹೋಗಿದ್ದು. ಮತ್ತೆ ಬಾ. ನನ್ನ ಮಗಳು ಅದನ್ನು ಡೋರದಲ್ಲಿ ನೋಡಿ ಕಲ್ತಿರೋದು. ಚಿಂಟು ಟಿ ವಿಲಿ ಬರುತ್ತೆ, ಮಳೆ ಮಳೆ ಹೊರಟೋಗು, ಇನ್ನೊಂದು ದಿನ ಮತ್ತೆ ಬಾ. 2 ಲೈನು ಅದನ್ನೇ ಪದೇ ಪದೇ ಹೇಳ್ತಾ ಇದ್ಲು. ಯಾಕೆಂತಂದರೆ ಅವಾಗ ಸೋನೆ ಬರ್ತಾಯಿತ್ತು. ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ, ಅಷ್ಟರಲ್ಲಿ ಸೋನೆ ಶುರುವಾಯಿತು. ಹಾಗಾಗಿ ಹಾಡು ಹೇಳ್ತಾ ಇದ್ಲು. ಅಲ್ಲೇ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಸೋನೆ ಕಡಿಮೆ ಆದಮೇಲೆ ಮನೆಗೆ ಬಂದ್ವಿ. ಕರೆಂಟ್ ಹೋಗಿತ್ತು, ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಸ್ವಲ್ಪ ಫ್ರೀ ಇದ್ದೆ ಅಂತ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಪಕ್ಕದಲ್ಲಿ ಕೂತ್ಕೊಂಡು ಎಲ್ಪ್ ಮಾಡ್ತಾ ಇದ್ದಾಳೆ. ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.